New Hope TV, your encounter with God. ನಮ್ಮ ಕರ್ತನಾದ ಯೇಸು ಕ್ರಿಸ್ತನಿಂದ ಕೃಪೆಯು ತಂದೆಯಾದ ದೇವರಿಂದ ಶಾಂತಿಯು ಉಂಟಾಗಲಿ. ನಮ್ಮ ಧ್ಯಾನಕ್ಕಾಗಿ ಸಂತ ಪೌಲನು ತೀತನಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ ಮೊದಲನೆಯ 2 ವಚನಗಳನ್ನು ಓದುತ್ತೇನೆ. ಅಧಿಪತಿಗಳಿಗೂ ಅಧಿಕಾರಿಗಳಿಗೂ ಅಧೀನರಾಗಿ ವಿಧೇಯರಾಗಿರಬೇಕೆಂತಲೂ ಸಕಲ ಸತ್ಕಾರ್ಯಗಳನ್ನು ಮಾಡುವುದಕ್ಕೆ ಸಿದ್ಧರಾಗಿರಬೇಕೆಂತಲೂ ಯಾರನ್ನೂ ದೂಷಿಸದೆ ಕುತರ್ಕ ಮಾಡದೆ ಎಲ್ಲ ಮನುಷ್ಯರಿಗೆ ಪೂರ್ಣ ಸಾಧುಗುಣವನ್ನು ತೋರಿಸುತ್ತಾ ಸಾತ್ವಿಕರಾಗಿರಬೇಕೆಂತಲೂ ಅವರಿಗೆ ಜ್ಞಾಪಕ ಕೊಡು ಎಂಬುದೇ. ಕ್ರೈಸ್ತ ಸಭೆ ಮತ್ತು ಸಮಾಜದಲ್ಲಿರುವ ಸರ್ಕಾರ, ಕ್ರೈಸ್ತ ಸಭೆ ಮತ್ತು ಸಮಾಜ, ದ ಚರ್ಚ್ ಆ್ಯಂಡ್ ದ ಸೊಸೈಟಿ. ಸಭೆಯ ಎಲ್ಲ ಹಂತದ ಸದಸ್ಯರ ಜವಾಬ್ದಾರಿಕೆಗಳನ್ನು 2ನೇ ಅಧ್ಯಾಯದಲ್ಲಿ ವಿವರಿಸಿ ಅಂತಿಮ ವಚನಗಳಲ್ಲಿ ದೇವರ ಕೃಪೆ ಮತ್ತು ರಕ್ಷಕನಾದ ದೇವರ ಪ್ರತ್ಯಕ್ಷತೆಯ ಬಗ್ಗೆ ಉಪದೇಶ ಮಾಡಿ ಪೌಲನು 2ನೇ ಅಧ್ಯಾಯವನ್ನು ಮುಕ್ತಾಯ ಮಾಡಿದ್ದಾನೆ. ಇನ್ ಚಾಪ್ಟರ್ 2, ಪಾಲ್, after describing the responsibilities of every Christian by giving them the Christian ethics for all groups in the church, for all members in the church, in his closing verses of chapter 2, he taught about the appearing of the grace of God and also the appearing of the great God and Savior, Jesus Christ. And he says the church should be prepared for the appearance. ಈ ನೀತಿ ಬೋಧನೆಯನ್ನು ಎಲ್ಲ ಹಂತದವರಿಗೆ ತಿಳಿಸಿ ಕಡೆಗೆ ದೇವರ ಕೃಪೆ ಪ್ರತ್ಯಕ್ಷವಾಗಿ ಈ ರಕ್ಷಕನು ಪ್ರತ್ಯಕ್ಷ ಆಗ್ತಾನೆ. ಅದಕ್ಕೆ ಸಭೆಯಾದ ನೀವು ನಾನು ಸಿದ್ಧರಾಗಿರಬೇಕೆಂಬ ಬೋಧನೆ ಮಾಡಿ 3ನೇ ಅಧ್ಯಾಯದಲ್ಲಿ ಮೊದಲಿನ 2 ವಚನಗಳಲ್ಲಿ ಕ್ರೈಸ್ತರಲ್ಲಿ ಇರಬೇಕಾದ ಒಂದು ಗುಣಲಕ್ಷಣ ಅದೇನೆಂದರೆ ಸಮಾಜಕ್ಕೂ ಸರ್ಕಾರಕ್ಕೂ ಇರುವ ಸಂಬಂಧತೆಯನ್ನು ನಾವು ಯಾವ ದೃಷ್ಟಿಕೋನದಿಂದ ನೋಡಬೇಕೆಂಬ ಬೋಧನೆ. ಇಲ್ಲಿ ಕೇವಲ ನೋಡುವುದು ಮಾತ್ರ ಅಲ್ಲ, ಹೇಗೆ ವರ್ತಿಸಬೇಕು ಸಮಾಜದಲ್ಲಿ ಸರ್ಕಾರಕ್ಕೆ ಎಂಬುದಾಗಿ. ಇನ್ 3rd chapter, verses 1 and 2, Paul instructs Titus how church members, how believers should behave or conduct themselves in society and how they should be subservient or obedient to the civil authorities or the government. ವಿಶ್ವಾಸಿಗಳಾದ ನೀವು ಮತ್ತು ನಾನು ನಮ್ಮ ಪರಿಣಾಮತೆ ಕೇವಲ ನಾವು ಮಾಡುವ ಪ್ರಸಂಗದಿಂದ ಮಾತ್ರ ಉಂಟಾಗುವುದಿಲ್ಲ. ಅಂದ್ರೇನು? ನಾವು ಮಾಡುವ ಉಪದೇಶ, ನಾವು ಹೇಳುವ ಮಾತುಗಳಿಂದ ಮಾತ್ರವಲ್ಲ, ಬದಲಿಗೆ ಪರಿಣಾಮತೆ ಉಂಟಾಗುವಂಥದ್ದು ಬಾಳಿನಿಂದ, ಕೇವಲ ನಮ್ಮ ನುಡಿಯಿಂದ ಅಲ್ಲ, ನಮ್ಮ ನಡೆಯಿಂದ ಪರಿಣಾಮತೆ ಆಗುವಂಥದ್ದು. ಇದೇ ಪೌಲನ ಬೋಧನೆ ಇಲ್ಲಿ ಮತ್ತು ಆತನ ಅಭಿಪ್ರಾಯ
ತೀತನಿಗೆ ಹೇಳಿ ಇದನ್ನು ನೀನು ಬೋಧಿಸು ಎಂಬುದಾಗಿ ಹೇಳ್ತಾನೆ. ದಿ ಇಂಪ್ಯಾಕ್ಟ್ ಆರ್ ದಿ effectiveness of all believers, said Paul, depends not on what we preach, doesn't depend upon the message that we preach, or the effectiveness therefore depends on our life. What we do, he says, is more important than what we say. ಪೌಲನೇನು ಹೇಳೋದಂದರೆ, ನಮ್ಮ ಸಭೆಯಲ್ಲಿ ಆ ಸಭೆಯ ಒಂದು ವಾತಾವರಣದಲ್ಲಿರುವ ಬಾಳು ಸಮಾಜವನ್ನು ಪರಿಣಾಮ ಮಾಡುವುದಿಲ್ಲ. ಬದಲಾಗಿ ನಾವು ಸಮಾಜದಲ್ಲಿ ನಡೆಯುವ ವಿಧಾನ, ಮಾಡುವ ಕೆಲಸ ಕಾರ್ಯಗಳೇ ಸಮಾಜವನ್ನು ಪರಿಣಾಮ ಮಾಡುವಂಥದ್ದೆಂಬುದಾಗಿ. What Paul is saying here is the kind of life we live in the four walls of the church will not impact or change the society. Instead, what we do, how we live in the society is what impacts and changes the society. ಅರ್ಥ ಏನು? ಸುವಾರ್ತೆ ಹೇಳುವುದು ಮಾತ್ರ ಅಲ್ಲ, ಸುವಾರ್ತೆಯನ್ನು ನಾವು ನಡೆಯಬೇಕು. ಅಂದರೆ ಸುವಾರ್ತೆ ಬಾಳಲ್ಲಿ ಅನುಷ್ಠಾನಕ್ಕೆ ಬರಬೇಕು. ವಾಟ್ ಪಾಲ್ ಇಸ್ ಸೇಯಿಂಗ್ ಹಿಯರ್ ಇಸ್, ವಿ ಹ್ಯಾವ್ ಅನ್ ಆಬ್ಲಿಗೇಷನ್ ನಾಟ್ ಮಿಯರ್ಲಿ ಟು ಪ್ರೀಚ್ ದ ಗಾಸ್ಪಲ್ ಬಟ್ ಟು ಲಿವ್ ದ ಗಾಸ್ಪಲ್. ಯೇಸು ಸ್ವಾಮಿ ಏನಂದರು? ನನ್ನನ್ನು ಸ್ವಾಮಿ ಸ್ವಾಮಿ ಅನ್ನುವರೆಲ್ಲರೂ ದೇವರ ರಾಜ್ಯಕ್ಕೆ ಬಾಧ್ಯರಾಗುವುದಿಲ್ಲ, ದೇವರ ರಾಜ್ಯವನ್ನು ನೋಡುವುದಿಲ್ಲ ಎಂದರು. ಮತ್ತು ಯಾರು ದೇವರ ರಾಜ್ಯಕ್ಕೆ? ಸ್ವಾಮಿ ಹೇಳ್ತಾನೆ, ತಂದೆಯ ಚಿತ್ತವನ್ನು ಮಾಡುವವರೇ ಎಂಬುದಾಗಿ ಆತನು ಹೇಳಿದ. Jesus once said that whoever says Lord, Lord will not inherit the kingdom of God. But people ask, then who will? He says, whoever does the will of my Father will get into the kingdom of God. What is the conclusion? ಇಲ್ಲಿನ ಮುಕ್ತಾಯ ಏನು ಎಂದರೆ, ನಾವು ಹೇಳುವುದಕ್ಕಿಂತ ಮಾಡುವುದೇ ಅಗತ್ಯ ಮತ್ತು ಮುಖ್ಯ. ಏನು ಕಾರಣ? ನಾವು ಹೇಳ್ತೇವೆ ಒಂದು, ಮಾಡ್ತೇವೆ ಇನ್ನೊಂದು ಅಲ್ವೇ? What is the conclusion? What Jesus is saying, what Paul is saying here thereafter is that what we say is not as important as what we do. Why do they say that, Jesus and Paul? Because we say one thing and we do quite another thing. ಇದಕ್ಕರ್ಥ ಏನು? ಜೀವನ, ಬಾಳು, ನಡೆ, ಕ್ರಿಯೆ ಮುಖ್ಯ, ಹೇಳುವುದಕ್ಕಿಂತ ಅತಿ ಮುಖ್ಯ. The force of what Paul is saying here is being, is doing the gospel, is our lifestyle. It's not important what we preach and how well we preach, but it is absolutely important how well we live. ವಿಶ್ವಾಸಿಗಳಾದ ನಾವು ಆರಿಸಲ್ಪಟ್ಟವರು, ದೇವರಿಂದ ಕರೆಯಲ್ಪಟ್ಟವರು, ಹೀಗಾಗಿ ನಾವು ರಕ್ಷಿಸಲ್ಪಟ್ಟವರು. ಪವಿತ್ರಾತ್ಮನು ನಮ್ಮಲ್ಲಿ ವಾಸವಾಗಿದ್ದಾನೆ. ಹೌದು, ನಾವು ಈ ಲೋಕದಿಂದ ಶೀಘ್ರವಾಗಿ ಎತ್ತಲ್ಪಡ್ತೇವೆ ಯೇಸು ಕ್ರಿಸ್ತನು ಬರುವಾಗ. ಆದರೆ
ಇಲ್ಲಿ ನಾವು ಬದುಕ್ತಾ ಇದ್ದೇವೆ ಈಗ. ವಿ ಆರ್ ಬಿಲೀವರ್ಸ್ ಇನ್ ಜೀಸಸ್ ಕ್ರೈಸ್ಟ್. ಹೂ ಆರ್ ವಿ? ವಿ ಆರ್ chosen by God. We are called by God. And we are converted. The Holy Spirit indwells us. Yes, soon we will be taken away from this world when the Lord Jesus Christ comes. ಈ ಎಲ್ಲ ಕಾರಣಗಳಿಂದ ನಾವು ಸಾಧಾರಣವಾದವರಲ್ಲ. ಎಂಥವ್ರು ನಾವು ಮೇಲ್ಮಟ್ಟದವರು, ಉನ್ನತ ಸ್ಥಾನದಲ್ಲಿ ಉನ್ನತ ಸ್ಥಿತಿಗೆ ಸೇರಿದಂಥವರಾಗಿದ್ದೇವೆ. ಆದ ಕಾರಣವೇ ನಾವು ಈ ಸಮಾಜದಲ್ಲಿ ಈ ಸರ್ಕಾರಕ್ಕೆ, ಅಧಿಕಾರಿಗಳಿಗೆ ನಾವು ಒಳಪಡುವ ಅಗತ್ಯತೆ ಇಲ್ಲ ಎಂಬುದಾಗಿ ಕೆಲವರು ಯೋಚಿಸಬಹುದು. ನಾವು ಯಾರು? ದೇವರ ಮಕ್ಕಳು, ದೇವರಾತ್ಮನಿಂದ ನಡೆಸಲ್ಪಟ್ಟವರು. ಈ ಸಮಾಜ ಏನು, ಈ ಸರ್ಕಾರವೇನು, ಇದಕ್ಕೆ ಯಾಕೆ ನಾವು ಅಧೀನರಾಗಬೇಕು ಎಂದು ಕೆಲವರು ನೆನೆಸ್ಬೋದು. ಕೂಡದು, ಹಾಗಾಗಬಾರದು. ಬಿಕಾಸ್ ವಿ ಆರ್ chosen, called, converted, and the Spirit of God indwells us, we have a very superior and privileged position, don't we? Of course. Therefore, some of us tend to say, now why should I bother about the society? Why should I be subject to the government or civil authorities? This should not be so. This should not happen. ಉದಾಹರಣೆಗೆ ನಾವೇನು ಮಾಡ್ತೇವೆ ಅಂದರೆ, ಪ್ರಸ್ತುತ ಈ ಸರ್ಕಾರ ನಮಗೆ ಹೇಳಿದೆ, ನೀವು ಬಹಿರಂಗವಾಗಿ ಮನೆ ಹೊರಟು ಹೊರಗೆ ಬರುವಾಗ ಎಲ್ಲರೂ ಮಾಸ್ಕ್ ಧರಿಸಿಕೊಳ್ಳಬೇಕೆಂಬುದಾಗಿ ಹೇಳ್ತಾರೆ. ಕೆಲವರು ಏನು ಹೇಳಿದ್ದಾರೆ ವಿಶ್ವಾಸಿಗಳೆಂದರೆ, ದೇವರು ನಮ್ಮನ್ನು ಕಾಯ್ತಾನೆ, ನಮಗೆ ಯಾಕೆ ಬೇಕು ಮಾಸ್ಕ್? ಅಂದರೆ ಸರ್ಕಾರಕ್ಕೆ ನಾವು ವಿಧೇಯರಲ್ಲ ಎಂಬುದಾಗಿ. ನಾವು ದೇವರ ಮಕ್ಕಳು, ಹೌದು. ಸರ್ಕಾರಕ್ಕೆ ವಿಧೇಯರಾಗಿರಬೇಕಾ? ಇಲ್ಲ. ಈ ಭಾವನೆ ವಾಕ್ಯಕ್ಕೆ ವ್ಯತಿರಿಕ್ತವಾಗಿದೆ. ಅಧಿಪತಿಗಳಿಗೂ ಅಧಿಕಾರಿಗಳಿಗೂ ಅಧೀನರಾಗಿರಬೇಕೆಂತಲೂ ವಿಧೇಯರಾಗಿರಬೇಕೆಂತಲೂ ನೀನು ಬೋಧಿಸು ಹೇಳ್ತಾನೆ. For example, in this present situation, the government says that whenever you appear in public place, you should always wear mask. But some believers say, now we are God's children, God takes care of us. Why should I wear the mask? I don't have to be afraid of this pandemonium or this pandemic that is affecting the present world. God takes care of me. No, that's not the attitude. What he says is, remind them to be submissive to the rulers and authorities, to be obedient. What some of the believers have is contrary to the teaching of this word. ನಾವು ಯಾವ ಅಧಿಕಾರಕ್ಕೂ ಒಳಪಡುವ ಅಗತ್ಯತೆ ಇಲ್ಲ ಎಂಬ ಭಾವನೆ ಹೊಸ ಒಡಂಬಡಿಕೆಯ ಬರಹಗಾರರ ಅಭಿಪ್ರಾಯಕ್ಕೆ ವಿರೋಧವಲ್ಲವೇ? ಈ ಪರಿಸರದಲ್ಲಿ ವಿಶ್ವಾಸಿಗಳಾದ ನಮ್ಮ ಜವಾಬ್ದಾರಿಕೆ ಏನಿರಬೇಕೆಂಬುದಾಗಿ ಪೌಲನು ಇಲ್ಲಿ ವಿವರಿಸಿರುವ, that we need not subject ourselves to all the civil authorities or all the government demands is contrary to the teaching, the thinking of the New Testament writers. And that's what Paul is saying here, that we need to obey civil authorities. 3:2 ಅಂತ್ಯದಲ್ಲಿ ಏನು ಹೇಳ್ತಾನೆ ನೋಡ್ರಿ. 3ನೇ ಅಧ್ಯಾಯ 2ನೇ ವಚನದ ಕಡೆ ಭಾಗ ಓದ್ತೇನೆ.
ಅವರಿಗೆ ಜ್ಞಾಪಕ ಕೊಡು. ಅಂದರೆ ಅರ್ಥ ಏನು? ಜ್ಞಾಪಕ ಮಾಡು ಅಂದರೆ ನಮಗೀಗಾಗಲೇ ಗೊತ್ತಿದೆ, ಮರ್ತಿರ್ತೇವೆ ಒಮ್ಮೆ. ಅದಕ್ಕೆ ಜ್ಞಾಪಕವನ್ನು ಕೊಡು. ಏನಂದರೆ ಪೂರ್ಣ ಸಾಧು ಗುಣವನ್ನು ತೋರಿಸುತ್ತಾ ಸಾತ್ವಿಕರಾಗಿರಬೇಕೆಂತಲೂ ಅವರಿಗೆ ಜ್ಞಾಪಕ ಕೊಡು. ಮೊದಲನೇ ವಚನದಲ್ಲಿ ವಿಧೇಯರಾಗಿರಬೇಕು, ಅಧಿಕಾರಿಗಳಿಗೆ, ಅಧಿಪತಿಗಳಿಗೆ ಅಧೀನರಾಗಿರಬೇಕು. ಇದನ್ನು ನೀನು ಜ್ಞಾಪಕ ಮಾಡು ಎಂಬುದಾಗಿ ಆತನು ಹೇಳ್ತಾನೆ. ತಿಳಿದ ವಿಷಯವೇ. ಪ್ರಸಂಗಿಗಳೇನು ಮಾಡ್ತಾರೆ? ಪ್ರಸಂಗ ಮಾಡುವವರು ವಾರ ವಾರ ನಾವು ಹೇಳುವುದೇ, ನಿಮಗೆ ಗೊತ್ತಿರದೆ ಹೇಳ್ತೇವೆ. ಪ್ರಸಂಗಿಗಳು ತಿಳಿಯದಿರುವುದು ಹೇಳುವುದಿಲ್ಲ. ನಾವೇನು ಮಾಡ್ತಾ ಇದ್ದೇವೆ? ಜ್ಞಾಪಕ ಕೊಡ್ತಾ ಇದ್ದೇವೆ. ನಮ್ಮ ಜವಾಬ್ದಾರಿಕೆ ಏನು? ಸಮಾಜಕ್ಕೆ, ಸರ್ಕಾರಕ್ಕೆ ಎಂಬುದಾಗಿ ಪೌಲನು ತೀತನ ಮೂಲಕ ನಮಗೆ ತಿಳಿಸುತ್ತಿರುವ, ಆಸ್ ಬಿಲೀವರ್ಸ್, what is our responsibility? When he begins the chapter 3, he tells Titus, verse 1, remind them. What does it mean to remind? In other words, he says they already know this, remind them. They may have forgotten, bring to their memory. What we are saying is nothing new, says Paul to Titus, but remind them, keep on telling time and time again. We tend to forget our obligations. That's why we come to the Word to be reminded. We are to be obedient to civil authorities. What do we remind ourselves? To be submissive to rulers and authorities, to be obedient, to be ready for every good work. This is important. ಪೌಲನ ಮೂಲಕ ನಮಗೆ ಸಿಗುವ ಬೋಧನೆ ಏನೆಂದರೆ, ನಾವು ವಿಶ್ವಾಸಿಗಳೇ ಹೌದು, ನಾವು ಕರೆಯಲ್ಪಟ್ಟವರೇ ಹೌದು, ನಾವು ರಕ್ಷಿಸಲ್ಪಟ್ಟವರೇ ಹೌದು. ಆದರೆ ನಮ್ಮ ಜವಾಬ್ದಾರಿಕೆ ಏನೆಂದರೆ ವಿಧೇಯತೆ. ನಮ್ಮ ಜವಾಬ್ದಾರಿಕೆ ಏನೆಂದರೆ ಸತ್ಕ್ರಿಯೆಗಳು, ಸದ್ಗುಣಗಳು. ಇದು ಅತಿ ಮುಖ್ಯ. ವಾಟ್ ಈಸ್ ಪಾಲ್ ರಿಮೈಂಡಿಂಗ್ ಅಸ್ ಹಿಯರ್ ಥ್ರೂ ಟೈಟಸ್? ಎಸ್, ವಿ ಆರ್ ಚೋಸನ್, ವಿ ಆರ್ ರಿಡೀಮ್ಡ್, we have the Spirit of God indwelling us. But what is Paul saying? Bring them to memory, to be obedient to all authorities. ಪ್ರಿಯ ವಿಶ್ವಾಸಿಗಳೇ, ನಾವು ಯಾರೇ ಆಗಿರಬಹುದು, ಎಲ್ಲಿಯೇ ಇರಬಹುದು, ನಮ್ಮ ಜವಾಬ್ದಾರಿಕೆ ಇಂದು ಏನೆಂದರೆ ಅಧಿಪತಿಗಳಿಗೆ, ಅಧಿಕಾರಿಗಳಿಗೆ ಅಧೀನರಾಗಿರಲಿಕ್ಕೆ. ಇದನ್ನು ನಮಗೆ ಜ್ಞಾಪಕ ಮಾಡ್ತಿದ್ದಾನೆ. ಆದ ಕಾರಣ ನಮ್ಮನ್ನು ಪುನಃ ದೇವರಿಗೆ ಒಪ್ಪಿಸಿಕೊಡೋಣ. Finally, what Paul is saying here through Titus is that being believers in Jesus Christ, we need to be obedient to all civil authorities. Let us come back and say, yes, I will be obedient. ಪ್ರಾರ್ಥನೆ ಮಾಡೋಣ. ನಮ್ಮ ತಂದೆಯಾದ ದೇವರೇ, ಅನೇಕ ಸಾರಿ ನಮ್ಮಲ್ಲಿ ಅವಿಧೇಯತೆ ಎದ್ದು ಕಾಣ್ತಾ ಇದೆ. ನಾವು ದೇವರ ಮಕ್ಕಳು, ಅಡ್ಡಿ ಇಲ್ಲ ನಾವೇನು ಮಾಡಿದರೆ ಎಂಬುದಾಗಿ ಆಲೋಚನೆ ಮಾಡ್ತೇವೆ. ಆದರೆ ಇದು ಹೊಸ ಒಡಂಬಡಿಕೆಯ ಬರಹಗಾರರ ಆಲೋಚನೆಗೆ ವ್ಯತಿರಿಕ್ತವಾಗಿದೆ, ವಿರುದ್ಧವಾಗಿದೆ ಎಂಬುದಾಗಿ ನಮಗೆ ಜ್ಞಾಪಕ ಮಾಡುತ್ತಾ ಇದ್ದಿ. ಆದ್ದರಿಂದ ಸ್ವಾಮಿ, ನಾವು ಬದುಕಿರುವ ಸಮಾಜದಲ್ಲಿ ನಮ್ಮ ಮೇಲೆ ಅಧಿಕಾರ ಮಾಡುವ ಸರ್ಕಾರಕ್ಕೆ ಎಲ್ಲ ರೀತಿಯಲ್ಲಿ ನಾವು ವಿಧೇಯರಾಗುವಂತೆ ನಮ್ಮನ್ನು ನೀನು ಆದುಕೊಂಡಿದ್ದಿ, ನಮ್ಮನ್ನು ನೀನು ರಕ್ಷಿಸಿದ್ದಿ, ನಮಗೆ ಪವಿತ್ರಾತ್ಮನ ವರದಾನವನ್ನು ಕೊಟ್ಟಿದ್ದಿ. ಆದ ಕಾರಣ ನಾವು ನಿನಗೆ ವಿಧೇಯರಾಗಿ ಮತ್ತು ಎಲ್ಲ ಅಧಿಕಾರಕ್ಕೆ, ಅಧಿಪತಿಗಳಿಗೆ ವಿಧೇಯರಾಗಿರುವಂತೆ ಕೃಪೆ ಕೊಡು. ಸಾಧಾರಣ ಇದು ನಮಗೆ ಸಾಧ್ಯವಿಲ್ಲ.
ನಮ್ಮಲ್ಲಿ ಎದುರು ಮಾತಾಡುವಂಥದ್ದು, ತರ್ಕ ಮಾಡುವಂಥ ಬುದ್ಧಿ ಇದೆ. ಆದರೆ ನಮ್ಮನ್ನು ಕ್ಷಮಿಸಿ, ನಾವು ಎಲ್ಲ ಅಧಿಕಾರಿಗಳಿಗೆ, ಅಧಿಪತಿಗಳಿಗೆ ವಿಧೇಯರಾಗಿ ಸತ್ಕಾರ್ಯಗಳಿಂದ ನಮ್ಮ ಜೀವನವನ್ನು ಮುಂದೆ ಪರಿಪಾಲನೆ ಮಾಡುವ ಕೃಪೆ ದಯಪಾಲಿಸಬೇಕೆಂದು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿನ್ನನ್ನು ಪ್ರಾರ್ಥಿಸ್ತೇವೆ ತಂದೆಯೇ. ಆಮೆನ್.